ಇದಕ್ಕೆ ನಾವು ಮುತ್ತು ಲಕ್ಷ್ಮಿ ಅಂತ ಹೇಳ್ತೀವಿ. ಇದು ಬಂದು ಗಂಟು ಗೌರಿ ಜಿ ಅಂತ ಹೇಳ್ತೀವಿ. ಗಡಿ ಮೊಗ್ಗು ಲಕ್ಷ್ಮಿ ಅಂತ ಹೇಳ್ತೀವಿ. ಮೊಗ್ಗು ಹಾಕಿರೋದ್ರಿಂದ ಮೊಗ್ಗು ಲಕ್ಷ್ಮಿ ಅಂತಾನೆ ಇರುತ್ತೆ. ಸ್ವರ್ಣ ಲಕ್ಷ್ಮಿ ಅಂತ ಹೇಳ್ತೀವಿ. ಇದು ಹೋಲ್ಸೇಲರ್ಸ್ ಮತ್ತೆ ಮ್ಯಾನುಫ್ಯಾಕ್ಚರರ್ಸ್, ಸೈಡ್ ಹಿಡೋ ಪೀಕಾಕ್ಸ್ ನಮ್ಮಲ್ಲಿ ಆಫ್ ಡೋರ್ ಸೆಟ್ ಸಿಗುತ್ತೆ. ನೋಡಿ ಈ ತರ ಎಲ್ಲ ಆಫ್ ಡೋರ್ ಸೆಟ್ ಚಿಕ್ಕ ಚಿಕ್ಕದಾಗಿ ಬಾಗಿಲುಗಳಿಗೆ ಹಾಕೋಬೇಕು ಅನ್ನೋದು. ನಾವು 1,000 ಹಾಕಿ ಹೂವು ಮಾಡಿರ್ತೀವಿ ಇದರಲ್ಲಿ. ಇದು ಇನ್ನೂ ಒಂಥರ ಬ್ಯಾಕ್ ಡ್ರಾಪ್ ಬರುತ್ತೆ. ಈ ಒಂದು ಸ್ಟ್ಯಾಂಡ್ ಗೆ ನಾವ್ ಈ ರೀತಿ ಒಂದು ಉಟ್ಸ್ಕೊಟ್ಟಿದೀವಿ. ಇದನ್ನ ಈ ರೀತಿ ರೆಡಿ ಮಾಡಿದೀವಿ. ಹೌದು, ಇಲ್ಲಿ ಏನೇನ್ ನಾವು ಮಾಡಿದೀವೋ ಅದೆಲ್ಲ ನಮ್ಮಲ್ಲೇ ಸಿಗುತ್ತೆ. ಇದು ಒಂದು ದರ್ಬಾರ್ ಸ್ಟೈಲ್. ಸೊ ನಾವು ಇದನ್ನ ಈಸಿಯಾಗಿ ಒಂದು ಕ್ಯಾರಿ ಬ್ಯಾಗ್ ಯಾವ ರೀತಿ ಕ್ಯಾರಿ ಮಾಡ್ತೀವೋ ಆ ರೀತಿ ಕ್ಯಾರಿ ಮಾಡಬಹುದು. ದೇವರಿಗೆ ಮಡ್ಲಕ್ಕಿ ಹುಡ್ಸೋಕೆ ಈ ರೀತಿ ಬ್ಯಾಗ್ಸ್ ಮಾಡಿದೀವಿ. ಒಂದು ಪದ್ಮಾಸನ ಸ್ಟೈಲು ಉಡ್ಸಿದೀವಿ. ಸ್ಟ್ಯಾಂಡ್ ಈಸ್ದಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಮತ್ತೆ ಒರಿಜಿನಲ್ ಬೆಳ್ಳಿ ಕಾಲುಂಗ್ರ ಕೊಟ್ಟಿದೀವಿ. ಆಮೇಲೆ ಒರಿಜಿನಲ್ ಬಳೆ ಕೊಟ್ಟಿದೀವಿ. ನಾವು ಪೀಠದ ಮೇಲೆ ಇದನ್ನ ಹಾಕ್ಬಿಟ್ಟು ಕೂರಿಸಬಹುದು. ಕಂಬಗಳಿಗೆ ಕಟ್ಟುವಂತ ಡಿಸೈನ್ಸ್ ಆಗಿರುತ್ತೆ. ತುಂಬಾ ಯೂನಿಕ್ ಆಗಿ ಮಾಡಿಸಿರುವಂತ ಸ್ಕ್ರೀನ್ಸ್, ಬ್ಯಾಕ್ ಗ್ರೌಂಡ್ ಸ್ಕ್ರೀನು ತುಂಬಾನೇ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಚಿಕ್ಕದಾಗಿ ಅಷ್ಟಲಕ್ಷ್ಮಿಗಳನ್ನೇ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಲಕ್ಷ್ಮೀ ನಾರಾಯಣ ಕೊಟ್ಟಿರ್ತೀವಿ. ಸಿಂಗಲ್ ಲಕ್ಷ್ಮಿ ಕೊಡು ಅಂದ್ರೂ ಕೊಡ್ತೀವಿ, ವಿತೌಟ್ ಫೇಸ್ ಕೊಡು ಅಂದ್ರೂ ಕೊಡ್ತಾರೆ. ಆರ್ಚು ಫೋಲ್ಡೇಬಲ್ ಆರ್ಚ್ಗಳಿರುತ್ತೆ. ಆಮೇಲೆ ಸಿಂಗಲ್ ಸ್ಕ್ರೀನ್ಸ್ ಇರುತ್ತೆ. ನೋಡಿ ಆ ತರ ಸುಮಾರು ತರ ಸಿಂಗಲ್ ಸ್ಕ್ರೀನ್ಸ್ ಇರ್ತವೆ. ಕಡಿಮೆಗೆ ಪ್ರತಿಯೊಂದೂ ಸಿಗುತ್ತೆ. ನಮಸ್ಕಾರ ವೀಕ್ಷಕರಿಗೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಸಲಿನ ನಮ್ಮ MS ಕ್ರಿಯೇಷನ್ನ 2026 ಮೇಳ ನಡೀತಾ ಇದೆ. ಅದು ಈ ಜೂನ್ 19ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 9:30ಇಂದ ಸಾಯಂಕಾಲ 6:30ವರೆಗೂ ಇರುತ್ತೆ. ಯಾವುದೇ ದಿನ ರಜಾ ಕೂಡ ಇರೋದಿಲ್ಲ. 30 ದಿನನೂ ತೆಗೆದಿರುತ್ತೆ. ಅಪ್ ಟು ವರಮಹಾಲಕ್ಷ್ಮಿವರೆಗೂ ಇರುತ್ತೆ ಇದು. ಸರಿ, ಇಲ್ಲಿ ನಮಗೆ ವರಮಹಾಲಕ್ಷ್ಮಿಗೆ ಬೇಕಾಗಂತ ಎಲ್ಲ ಐಟಮ್ಗಳು, ಅಂದರೆ ದೇವ್ರನ್ನ ಕೂರಿಸೋದಕ್ಕೆ ಆರ್ಚ್ ಆಗಲಿ, ಆಮೇಲೆ ಪಕ್ಕದಲ್ಲಿ ಮಾಡೋ ಡೆಕೋರೇಷನ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಸ್ ಆಗಲಿ, ಬಾಗಿಲಿಗೆ ತೋರಣಗಳು, ಮತ್ತು ಮುಂದೆ ಅಲಂಕಾರಿಕ ಆರತಿ ದೀಪಗಳು, ಮತ್ತು ಆರತಿ ಅಲಂಕಾರಗಳು ಎಲ್ಲ ಥರ ಸಿಗುತ್ತೆ ನಮ್ಮಲ್ಲಿ. ಒಂದೇ ಇದರಲ್ಲೇ ಎಲ್ಲ ವರಮಹಾಲಕ್ಷ್ಮಿಗೆ ಬೇಕಾಗಿರುವಂಥದ್ದು ಪ್ರತಿಯೊಂದು ನಮ್ಮಲ್ಲೇ ಸಿಗುತ್ತೆ. ಒಂದು ರೂಫಲ್ಲೇ ಸಿಗುತ್ತೆ. ಆಮೇಲೆ ಅಫೋರ್ಡಬಲ್ ಪ್ರೈಸ್ ಇರುತ್ತೆ. ಸೊ ನಮ್ಮ ಪ್ರೈಸ್ನ ಯಾರು ಬೀಟ್ ಮಾಡಕ್ ಆಗಲ್ಲ, ಅಷ್ಟು ಕಮ್ಮಿ ಇರುತ್ತೆ ಇದು. ಆಮೇಲೆ ನಾವು ಹೋಲ್ಸೇಲರ್ಸು ಮತ್ತೆ ಮ್ಯಾನುಫ್ಯಾಕ್ಚರರ್ಸ್, ರಿಟೇಲ್ ಆಲ್ಸೋ ಕೊಡ್ತೀವಿ, ಹೋಲ್ಸೇಲ್ ಆಲ್ಸೋ ಕೊಡ್ತೀವಿ. ಆಮೇಲೆ ನಾವೇ ಮ್ಯಾನುಫ್ಯಾಕ್ಚರ್, ಪ್ರತಿಯೊಂದು ವಸ್ತುನು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇದು. ಆದ್ರಿಂದ ನಿಮಗೆ ಕಡಿಮೆಗೆ ಪ್ರತಿಯೊಂದೂ ಸಿಗುತ್ತೆ. ಕೈಗೆಟ್ಕೋಂಥ ಬೆಲೆಯಲ್ಲೇ ಇರುತ್ತೆ. ನಮ್ಮಲ್ಲಿ ಎಲ್ಲ ಥರನೂ ಎಲ್ಲ ವಿಧವಾದ ಫೈಬರ್ ಫೇಸ್ಗಳು ಸಿಗುತ್ತೆ. ವಿಷ್ಣು ಇರ್ಬೋದು, ಲಕ್ಷ್ಮಿ ಇರ್ಬೋದು, ಗೌರಿ ಇರ್ಬೋದು, ಮತ್ತೆ ಆಫ್ ಬಾಡಿಗಳು ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಸರ್. ನಾವು ನಮ್ಮಲ್ಲಿ ಯಾಕೆಂದ್ರೆ ಜನಗಳು ಕೇಳುವಾಗ ನಮ್ಗೆ ರೆಕಗ್ನೈಸ್ ಆಗ್ಲಿ ಅಂತ ಒಂದೊಂದು ಹೆಸರಿಟ್ಟಿರ್ತೀವಿ. ಯಾಕಂದ್ರೆ ನೀವು ಫೋನ್ ಮಾಡಿದಾಗ ಮೇಡಮ್ ಇಂಥದ್ದು ಬೇಕು ಅಂತ ಕೇಳ್ಬೇಕಂದ್ರೆ ಒಂದು ಹೆಸರು ಕೇಳಿದ್ರೇನೆ ಅದು ನಮಗೂ ತೆಗೆದುಕೊಡಕ್ಕಾಗುತ್ತೆ. ಸೊ ಅದೇ ರೀತಿ ಇದಕ್ಕೆ ನಾವು ಮುತ್ತು ಲಕ್ಷ್ಮಿ ಅಂತ ಹೇಳ್ತೀವಿ. ಇದು ಲಕ್ಷ್ಮಿ ಹಿಂದೆಗಡೆ ತೆಂಗಿನಕಾಯಿ ಇಡ್ಬೋದು, ಆ ರೀತಿ ಇರುತ್ತೆ. ಎಲ್ಲಾನು ಅದೇ ತರನೇ ಇರುತ್ತೆ. ಆಮೇಲೆ ಇದರಲ್ಲೇ ಚಿಕ್ಕ ಸೈಜ್ ಇರುತ್ತೆ. ಚಿಕ್ಕ ತೆಂಗಿನಕಾಯಿ ಚಿಕ್ಕ ಮನೆಯಲ್ಲಿ ಇರೋರು ಕಟ್ಕೊಳ್ಳೋಕೆ ಇದರಲ್ಲಿ 3 ತರ ಡಿಸೈನ್ಸ್ ಇರುತ್ತೆ. ಒಂದು ಯೆಲ್ಲೋ ಕಲರ್ ಹಾಕಿರ್ತೀವಿ, ಇನ್ನೊಂದು ಹೇರ್ ಸ್ಟೈಲ್ ಇರುತ್ತೆ, ಇನ್ನೊಂದು ಮುಂದೆ ಹೇರ್ ಸ್ಟೈಲ್ ಇರುತ್ತೆ. ಇವೆಲ್ಲ ಚಿಕ್ಕದು ಲಕ್ಷ್ಮಿ. ಚಿಕ್ಕ ಸೈಜ್ ಲಕ್ಷ್ಮಿ. ಇದು ಬಂದು ಗಂಟು ಗೌರಿ ಜಿ ಅಂತ ಹೇಳ್ತೀವಿ. ಗಂಟು ಗೌರಿ ಕೊಡಿ ಅಂತಂದ್ರೆ ಇದು ಹಂಗೆ ಚೊಂಬಲ್ ಇಡೋದು, ಈ ಟ್ಯೂಬ್ ಆ ರೀತಿ. ಇದು ದೊಡ್ಡದಿರುತ್ತೆ. ಇದು ಲಕ್ಷ್ಮಿ. ಇದು ಮೊಗ್ಗು ಲಕ್ಷ್ಮಿ ಅಂತ ಹೇಳ್ತೀವಿ. ಮೊಗ್ಗು ಹಾಕಿರೋದ್ರಿಂದ ಮೊಗ್ಗು ಲಕ್ಷ್ಮಿ ಅಂತಾನೆ ಇರುತ್ತೆ. ತೆಂಗಿನಕಾಯಿ ಇರುತ್ತೆ. ಸೊ ಇದರಲ್ಲಿ ಇನ್ನೊಂದ್ ತರನು ಇರುತ್ತೆ. ಈ ತರ ಮೊಗ್ಗು ಇರುತ್ತೆ, ಒರಿಜಿನಲ್ ಮೊಗ್ಗು ತರನು ಇರುತ್ತೆ, ಆ ತರ ಇರುತ್ತೆ. ಅದೇ ತರ ಚಿಕ್ಕದ್ರಲ್ಲಿ ಅಷ್ಟಲಕ್ಷ್ಮಿಗಳಿರುತ್ತೆ. ಆಮೇಲೆ ಇದನ್ನ ಸ್ವರ್ಣ ಲಕ್ಷ್ಮಿ ಅಂತ ಹೇಳ್ತೀವಿ. ಈ ಸ್ವರ್ಣ ಲಕ್ಷ್ಮಿ ಕೊಡಿ ಅಂದಾಗ ನಾವು ಇದನ್ನೇ ಕೊಡ್ತೀವಿ. ಸೊ ಇದು ತೆಂಗಿನಕಾಯಿ ಇಡುವಂತದ್ದು. ನಾವು ಅಲಂಕಾರ ಮಾಡಿ ಡಿಸ್ಪ್ಲೇನೂ ಮಾಡಿ ಇಟ್ಟಿರ್ತೀವಿ. ನಮ್ಮಲ್ಲಿ ಏನೇನ್ ಸಿಗುತ್ತೋ ಅದೆಲ್ಲ ನಾವು ಜೋಡಿಸಿರ್ತೀವಿ, ಯಾವ ರೀತಿ ಅಲಂಕಾರ ಮಾಡ್ಬೋದು ಅಂತ. ಸೊ ಜನಗಳಿಗೆ ಅವಾಗ ಐಡಿಯಾ ಬರುತ್ತೆ, ನಾವು ಈ ರೀತಿ ತಗೊಂಡೋದ್ರೆ ಮಾಡ್ಬೋದು ಅಂತ. ನೋಡಿ ಈಗ ಆಫ್ ಬಾಡಿ ಈ ತರ ವಿಷ್ಣು ಲಕ್ಷ್ಮಿ, ಇದು ಚಿಕ್ಕ ಸೈಜ್ ಅಲ್ಲೂ ಸಿಗುತ್ತೆ, ವಿತೌಟ್ ಪಿಲ್ಲೋನು ಸಿಗುತ್ತೆ. ಆಮೇಲೆ ಮೇಲೆ ಆಫ್ ಬಾಡಿ ಇರುತ್ತೆ. ಅದೆಲ್ಲ ಪೀಕಾಕ್ಸ್, ಸೈಡ್ ಹಿಡೋ ಪೀಕಾಕ್ಸ್, ಆಮೇಲೆ ಮೇಲೆ ಫೋಲ್ಡೇಬಲ್ ಆರ್ಚ್ ಇರುತ್ತೆ. ಸೊ ನಾನಾ ರೀತಿ ವಿಷ್ಣು ದೊಡ್ಡ ಸೈಜ್ ಇರುತ್ತೆ, ವಿಷ್ಣು ಚಿಕ್ಕ ಸೈಜ್ ಇರುತ್ತೆ, ವಿತೌಟ್ ಕಿರೀಟ ಇರುತ್ತೆ, ವಿತ್ ಕಿರೀಟನೂ ಇರುತ್ತೆ. ಸೊ ಎಲ್ಲಾ ತರ ಸೈಜು ಮತ್ತೆ ಎಲ್ಲಾ ತರ ವೇರಿಯಂಟ್ ಅಲ್ಲೂ ಇಲ್ಲಿ ಸಿಗುತ್ತೆ. ಒಂದೇ ರೂಫ್ ಅಡಿ ಸಿಗುತ್ತೆ ನಮ್ಗೆ. ನಮ್ಮಲ್ಲಿ ಆಫ್ ಡೋರ್ ಸೆಟ್ ಸಿಗುತ್ತೆ.
ಓಕೆ ನೋಡಿ ಈ ತರ ಎಲ್ಲ ಆಫ್ ಡೋರ್ ಸೆಟ್ ಚಿಕ್ಕ ಚಿಕ್ಕದಾಗಿ ಬಾಗಿಲುಗಳಿಗೆ ಹಾಕೋಬೇಕು ಅನ್ನೋದು. ಹಾ. ಆಮೇಲೆ ನಮ್ದು ವೆರಿ ಗುಡ್ ಕ್ವಾಲಿಟಿ ಆಗಿರುತ್ತೆ, ಫೈನ್ ಕ್ವಾಲಿಟಿ ಇರುತ್ತೆ ಬಟ್ಟೆ ಕೂಡ. ಓಕೆ ಮ್ಯಾಮ್. ನೀವೊಂದು ನಮ್ಮ ಹತ್ರ ತಗೊಂಡೋಗಿರೋ 10 years ವಾಶ್ ಮಾಡಿ ಏನು ಆಗೋದಿಲ್ಲ. 10 years ಆದ್ರೂ ಏನೋ 10 years ಆದ್ರೂ ವಾಶ್ ಮಾಡಿದ್ರು ಆಗಲ್ಲ, ಅಷ್ಟು ಗುಡ್ ಕ್ವಾಲಿಟಿ ಬಟ್ಟೆ ಇರುತ್ತೆ. quality ಈಗ ನಮ್ಮ ಮಾರ್ಕೆಟ್ ಅಲ್ಲಿ ಏನ್ ಇಷ್ಟು ಕಮ್ಮಿಗೆ ಸಿಗುತ್ತೆ, ನೀವ್ ಯಾಕೆ ಇಷ್ಟು ಅಂತಂದ್ರೆ 15 ರೂಪಾಯಿ ಬಟ್ಟೆನೂ ಇರುತ್ತೆ, 35 ರೂಪಾಯಿ ಬಟ್ಟೆನೂ ಇರುತ್ತೆ. ಸೊ ನಾವು ಆ 35 rupees ಬಟ್ಟೆಗೆ ನಾವು ಪ್ರಾಮಿನೆನ್ಸ್ ಕೊಡ್ತೀವಿ. ಓಕೆ ಮ್ಯಾಮ್. ಸೊ ಅದರಿಂದ ನಾವು ಮಾಡಿದಾಗ ಎಷ್ಟೇ ಸಲ ವಾಶ್ ಮಾಡಿದ್ರು ಏನಾಗಲ್ಲ. ಏನೂ ಆಗಲ್ಲ. ನೋಡಿ ಅದರಲ್ಲಿ ರಿಚ್ ಆಗಿ ಇಷ್ಟೇ ಹೂವು ಬಿಟ್ಟು ಇದ್ರಲ್ಲಿ 500 ಹೂವಕ್ಕೂ ಮಾಡೋರು ಇರ್ತಾರೆ, ಓಕೆ 1000 ಹೂವಕ್ಕೂ ಮಾಡಿರ್ತಾರೆ. ನಾವು 1000 ಹಾಕಿ ಹೂವು ಮಾಡಿರ್ತೀವಿ ಇದರಲ್ಲಿ. ಓಕೆ. ಸೊ ಈ ತರ ರಿಚ್ ಆಗಿರುತ್ತೆ, ಫುಲ್ ರಿಚ್ ಲುಕ್ ಇರುತ್ತೆ ನೋಡಿ. ತುಂಬಾ ರಿಚ್ ಲುಕ್ ಇರುತ್ತೆ. ಫುಲ್ ಸೆಂಟರ್ ಪೀಸು ಎಲ್ಲ ಬರುತ್ತೆ ನಿಮ್ಗೆ. ಫುಲ್ 6 ಅಡಿ ಮತ್ತೆ 4 ಅಡಿ ಬಾಗಿಲಿಗೆ ಸೂಟ್ ಆಗುತ್ತೆ ಇವೆಲ್ಲ ನಮ್ಮ ಹತ್ರ ಇರೋದೆಲ್ಲ. ಓಕೆ. ಅದರಲ್ಲಿ ವೇರಿಯಂಟ್ ಕಲರ್ಸ್ ಇರುತ್ತೆ ನೋಡಿ, ಈ ತರ ಇರುತ್ತೆ. ಓಹೋ, ತುಂಬಾ ಚೆನ್ನಾಗಿದೆಯಲ್ಲ. ಒಂದು 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 ಒಂದೊಂದು ತರ ಒಂದೊಂದು ತರ ಇರುತ್ತೆ ಹೌದಾ? ನೋಡಿ ಈ ರೀತಿ ಇರುತ್ತೆ, ಹಾ. ಕಲರ್ಫುಲ್ ಆಗಿರುತ್ತೆ. ಆಮೇಲೆ ಇನ್ನ ಗಜಮಾಲೆ ಅಂದ್ರೆ ತುಂಬಾ ದೇವಸ್ಥಾನಕ್ಕೆ ಆಗೋ ತರ ದಪ್ಪದಿರುತ್ತೆ. 6 ಇಂಚ್ ಡಯ ಅಗಲ ಬರುತ್ತೆ ಓಕೆ ಮ್ಯಾಮ್. ನೋಡಿ. ಇದೆಲ್ಲ ದಪ್ಪ ದಪ್ಪ ಬನಾನಾ ಮೊಗ್ಗುಗಳೆಲ್ಲ ಹಾಕಿ ಮಾಡಿರ್ತೀವಿ. ಓಕೆ. ಫುಲ್ ರಿಯಲಿಸ್ಟಿಕ್ ಆಗಿ ರಿಯಲಿಸ್ಟಿಕ್ ಆಗಿರುತ್ತೆ. ಓಕೆ. ತುಂಬಾ ವೆರೈಟಿ ಇದೆಯಾ ಮ್ಯಾಮ್ ಇದರಲ್ಲಿ? ತುಂಬಾ ವೆರೈಟಿ ಇರುತ್ತೆ. ಇನ್ನ ಮೇಲೆ ಇದು ನಾವು ಸ್ಯಾಂಪಲ್ ಗೆ ಒಂದೊಂದು ಹಾಕಿರ್ತೀವಿ. ಓಕೆ. ಸೊ ನಮ್ ಗೋಡನ್ ಅಲ್ಲಿ ಇನ್ನ ಸ್ಟಾಕ್ ಇದ್ದೇ ಇರುತ್ತೆ, ಯಾಕಂದ್ರೆ ನಮ್ಗೆ ಎಲ್ಲ ಜಾಗ ಅಭಾವ ಇರೋದ್ರಿಂದ ಜಸ್ಟ್ ಒಂದೊಂದೇ ಡಿಸ್ಪ್ಲೇ ಕೊಡಕ್ಕಾಗತ್ತೆ. ಓಕೆ. ನೀವು ಬಂದಾಗ ಇದ್ರಲ್ಲಿ ಕಲರ್ಸ್ ಎಲ್ಲ ತರನು ಇರುತ್ತೆ ನೋಡಿ. ಈ ತರ ಇದೆಲ್ಲ ತುಂಬಾ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಬಡ್ಜೆಟ್ ಕಮ್ಮಿ ಇರೋರ್ಗೆ ಆ ತರನು ಇರುತ್ತೆ ಓಕೆ. ನೋಡಿ. ಇದಿನ್ನ ಸ್ಪೆಷಲ್ ಆಗಿರುತ್ತೆ. ಓಹೋ, ಇದು ಸೂಪರ್ ಆಗಿದೆ. ಇದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಅದ್ರಲ್ಲೇ ಕಲರ್ಸ್ ಸಿಗುತ್ತೆ, ನಾವು ಒಂದೊಂದು ಹಾಕಿರ್ತೀವಿ. ಓಕೆ ಮ್ಯಾಮ್. ಅಕಸ್ಮಾತ್ ಇದ್ರಲ್ಲಿ ಆಗೋಗಿದೆ ಅಂತ ಅಂದ್ರಲ್ಲಿ ಬೇಗ ಬಂದ್ರಾಗ ಸ್ವಲ್ಪ ತುಂಬಾ ಜನಕ್ಕೆ ಕಲೆಕ್ಷನ್ ಸಿಗುತ್ತೆ. ಓಕೆ. ಸ್ವಲ್ಪ ಲೇಟ್ ಆಗಿ ಬಂದಾಗ ನಮಗೂ ಟೈಮ್ ಇದ್ರೆ ನಾವು ಆರ್ಡರ್ ತಗೊಂಡು ಮಾಡ್ಕೊಡ್ತೀವಿ. ಓಕೆ ಮ್ಯಾಮ್. ನಮ್ಗೆ ಆಗೋ ಪಾಸಿಬಿಲಿಟೀಸ್ ಇರೋ ಜಾಗದಲ್ಲಿ. ಓಕೆ. ಸೊ ಎಲ್ಲಾನು ಮಾಡಕ್ಕಾಗೋದಿಲ್ಲ. ಆಗಲ್ಲ. ಕೆಲವು ಟೈಮ್ ಇದೆ, ಇನ್ನ ಒಂದು ತಿಂಗಳಿದೆ, ಬೇಗ ಬಂದಾಗ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ. ಓಕೆ ಮ್ಯಾಮ್. ಸೊ ಈ ತರ ಇರುತ್ತೆ, ಈ ತರ ಇರುತ್ತೆ ನೋಡಿ. ವೇರಿಯಂಟ್ ಕಲರ್ಸ್, ಕಲರ್ಫುಲ್ ಕಲರ್ಸ್ ಅಲ್ಲಿ ಇರುತ್ತೆ ಓಕೆ. ನೋಡಿ. ಇದೆಲ್ಲ ಆಫ್ ಡೋರ್ ಸೆಟ್ಸ್ ಇರುತ್ತೆ, ಮುಕ್ಕಾಲ್ ಡೋರ್ ಸೆಟ್ಸ್ ಇರುತ್ತೆ, ಬಡ್ಜೆಟ್ ವೈಸು ಇರುತ್ತೆ ನಿಮ್ಗೆ. ಓಕೆ ಮ್ಯಾಮ್. ಸೊ ನಮ್ಮ ಹತ್ರ ಏನೇ ವಸ್ತು ಆಗಿರ್ಬೋದು 50 ರೂಪಾಯಿಂದ ಹಿಡಿದು 6,500 ಸಿಗುತ್ತೆ. ಓಕೆ. 50 ರೂಪಾಯಿಂದ ಹಿಡಿದು 6,500 ರೇಂಜ್ ಅಲ್ಲೇ ಇರುತ್ತೆ. ಫೇಸ್ ಗಳೆಲ್ಲ 3,500 ಲಾಸ್ಟ್ ಆಗುತ್ತೆ, 1,500 ಮೇಲಿರುತ್ತೆ. ಓಕೆ. ಸೊ ಅಷ್ಟ್ರ ಮಧ್ಯದಲ್ಲಿ ಪ್ರತಿಯೊಂದು ನಾವು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಒಂದೊಂದು ಡಿಸೈನ್ಸ್ ಇರುತ್ತೆ. ಸೊ ಆದ್ರಿಂದ ನಿಮ್ಗೆ ಇಲ್ಲಿ ಬಂದಾಗ ಪ್ರತಿಯೊಂದು ನೋಡ್ಬೋದು. ರಿಯಲ್ ಆಗಿ ಒಂದು ರಿಯಲ್ ಆಗಿ ನೋಡಿದ್ರೇನೆ ಗೊತ್ತಾಗುತ್ತೆ. ನೀವು ವಿಡಿಯೋ ಮಾಡಿ ನೀವು ಅದರಲ್ಲಿ ಸ್ಕ್ರೀನ್ ಶಾಟ್ ತೆಗೆದ್ರೂ ಸ್ಪೋರ್ಟ್ ಮಾಡಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ. ಬಟ್ ವಿತಿನ್ 1 ವೀಕ್ ತಗೊಂಡು ನಾವು ಕೊರಿಯರ್ ಮಾಡ್ತೀವಿ. ಓಕೆ ಮ್ಯಾಮ್. ಅಂದ್ರೆ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ, ಯಾಕಂದ್ರೆ ಆ ನಿಮ್ಮ ಏನ್ ತಗೊಂಡಿರ್ತೀರೋ ಅದ್ರ ಮೇಲೆ ಪ್ರೊಫೆಷನಲ್ ಕೊರಿಯರ್ಸ್ ಅವ್ರು ಏನ್ ಚಾರ್ಜ್ ಮಾಡ್ತಾರೋ ಅದು ನಿಮಗೆ ಬೀಳತ್ತೆ. ಇದು ಇನ್ನೂ ಒಂಥರ ಬ್ಯಾಕ್ ಡ್ರಾಪ್ ಬರುತ್ತೆ. ಓಕೆ. ಸೊ ಇದು ಬಡ್ಜೆಟ್ ವೈಸ್ ಇರುತ್ತೆ. ಇದ್ರಲ್ಲೂ ನಿಮ್ಗೆ 6 ಪೀಸ್ ಸೆಟ್ ಬರುತ್ತೆ. ಇದು ಸೈಡ್ಸ್ಗೂ ಹಾಕೋಬಹುದು, ಡೋರ್ಗೂ ಹಾಕೋಬಹುದು. ಅದೇ ರೀತಿ ಬಂದಾಗ ಇನ್ನು ಮುಂದೆ ಬಂದ್ರೆ ನಿಮ್ಗೆ 1 ಮೀಟರ್ ಎಲ್ಲ ಫೋಟೋ ಹಾರ ಇರುತ್ತೆ. ಒರಿಜಿನಾಲಿಟಿ ಕೊಡೋದು ಇರುತ್ತೆ, ಒರಿಜಿನಲ್ ಟೈಪು ಇರುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಪೀಕಾಕ್ ಫೆದರ್ಸ್ ಇರುತ್ತೆ, ಮತ್ತೆ ಬಾಗಿಲಿಗೆ ಹಾಕೋ ಗ್ರೀನ್ ತೋರಣ ಇರುತ್ತೆ. ಸೊ ಎಲ್ಲ ನಾನಾ ವಿಧವಾಗ ಇಲ್ಲಿ ನಾವು ಸ್ಯಾಂಪಲ್ಗೆ 5 ಹಾಕಿರ್ತೀವಿ. ಸೊ ನಿಮ್ಗೆಲ್ಲ ಎಷ್ಟು ಬೇಕೋ ಸಿಗುತ್ತೆ. ಅಂದ್ರೆ ಸ್ವಲ್ಪ ಬೇಗ ಬಂದಾಗ ಕಲೆಕ್ಷನ್ಸ್ ಸಿಗುತ್ತೆ, ಯಾಕಂದ್ರೆ ತುಂಬಾ ಹೆವಿ ಇರೋದು ನಾವು ಜಾಸ್ತಿ ಮಾಡಕ್ಕಾಗಲ್ಲ. ಸೊ ಯಾವ ರೀತಿ ಮೂವ್ ಆಗುತ್ತೆ ಅಂತ ನಮಗೂ ಐಡಿಯಾ ಇರಲ್ಲ. ಆದ್ರಿಂದ ನಾವು ಸ್ವಲ್ಪ ಸ್ವಲ್ಪ ಮಾಡಿರ್ತೀವಿ, ಟೈಮ್ ಇದ್ದಾಗ ನಾವು ಆರ್ಡರ್ ತಗೊಂಡು ಮಾಡ್ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇದು ನಮ್ಮಲ್ಲೇ ಆಗಿರೋದು. ಈಗ ಒಂದು ಕ್ಲೈಂಟ್ ಮಾಡಿಸ್ಕೊಂಡಿದ್ದಾರೆ ಇದನ್ನ. ಸೊ ಈ ರೀತಿ ನಾವು ಈ ಒಂದು ಸ್ಟ್ಯಾಂಡ್ಗೆ ನಾವು ಈ ರೀತಿ ಒಂದು ಉಟ್ಸ್ಕೊಟ್ಟಿದೀವಿ. ಇದನ್ನ ಈ ರೀತಿ ರೆಡಿ ಮಾಡಿ. ಹೌದು. ಅವ್ರಿಗೆ ಹೇಗೆ ಬೇಕೋ ಹಂಗೆ ಮಾಡ್ಕೊಡ್ತೀರಾ? ಯಾವ ರೀತಿ ಎಲ್ಲ ಇಲ್ಲಿ ಏನೇನ್ ನಾವು ಮಾಡಿದೀವೋ ಅದೆಲ್ಲ ನಮ್ಮಲ್ಲೇ ಸಿಗುತ್ತೆ. ಒಂದ್ ಫೇಸು, ಪ್ರಭಾವಳಿ, ಹಾರ, ತೋಮ, ಕೈ ಕಾಲು, ಸೀರೆ, ಸ್ಟ್ಯಾಂಡು, ಮೊಗ್ಗಿನ ಜಡೆ, ಈ ತರ ಪ್ರತಿಯೊಂದು ನಮ್ಮಲ್ಲೇ ಸಿಗುತ್ತೆ. ಒಂದು ನೀವು ಅಕಸ್ಮಾತ್ ಹೊಸಬ್ರಾಗಿ ನಮ್ಗೇನು ಗೊತ್ತಿಲ್ಲ ಅಂದ್ರೆ ಇಲ್ಲೇ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ನೀವು ಹೋಲ್ಸೇಲ್ ಅಲ್ಲಿ ಹೋಗಿ ಏನ್ ತಗೊಳ್ತೀರೋ ಅದೇ ಪ್ರೈಸ್ ನಿಮಗೆ ಸಿಗುತ್ತೆ ನಮ್ಮಲ್ಲಿ. ರಿಟೇಲ್ ಕೂಡ ಅಂಗಡಿಲಿ ನೀವೇನ್ ಪರ್ಚೇಸ್ ಮಾಡ್ತೀರೋ ಅದನ್ನೇ ನಾವ್ ಇಟ್ಟಿರ್ತೀವಿ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಸಡನ್ ಆಗಿ ಬಂದ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ನಮ್ಮಲ್ಲಿ ಸಿಗ್ಲಿ ಅಂತ ಒಂದು ಉದ್ದೇಶವಾಗಿ ನಾವ್ ಅದನ್ನ ಹೆಚ್ಚು ಲಾಭಾಂಶ ಇಲ್ಲದಿರೆ ಕೊಡ್ತಾ ಇರ್ತೀವಿ. ಅದಾದ್ಮೇಲೆ 3 ಸ್ಟೆಪ್ ಸ್ಟ್ಯಾಂಡ್, ಇದು ಫೋಲ್ಡೇಬಲ್ ಸ್ಟ್ಯಾಂಡ್ ಇರುತ್ತೆ, ಒಳ್ಳೆ ಗೇಜ್ ಇಂದಿರುತ್ತೆ. ಇದನ್ನ ಮಡ್ಚಿದ್ರೆ ಫೋಲ್ಡೇಬಲ್ ಇರುತ್ತೆ, ಮಡ್ಚಿದ್ರೆ ನೀವು ಮಂಚದ ಪಕ್ಕದಲ್ಲಿ, ಮಂಚದ ಕೆಳಗಡೆ ಎಲ್ಲಾದ್ರೂ ಆರಾಮಾಗಿ ಇಟ್ಕೊಳ್ಬಹುದು. ಸರ್ ಈ ಸಲ MS ಕ್ರಿಯೇಷನ್ ಅಟ್ರಾಕ್ಷನ್ ಅಂತಂದ್ರೆ ಇದು ಒಂದು ದರ್ಬಾರ್ ಸ್ಟೈಲ್.
ಸೊ ನಾವು ಇದನ್ನ ಈಸಿಯಾಗಿ ಒಂದು ಕ್ಯಾರಿ ಬ್ಯಾಗ್ ಯಾವ ರೀತಿ ಕ್ಯಾರಿ ಮಾಡ್ತೀವೋ ಆ ರೀತಿ ಕ್ಯಾರಿ ಮಾಡ್ಬೋದು, ಈಸಿಯಾಗಿ ಯಾವುದೇ ಹೆಸಿಟೇಟ್ ಇರಲ್ಲ. ನೀವು ಹೆಂಗ್ ಕ್ಯಾರಿ ಮಾಡಿದ್ರು ಇದು ಬಿದ್ದೋಗಲ್ಲ. ಓಕೆ ಆ ಸಿಸ್ಟಮ್ ಇವಾಗ ಎಲ್ಲಾ ಕಡೆನೂ ಮಾಡ್ತಾರೆ. ಬಿಂದಿಗೆ ಇಡ್ತಾರೆ, ಒಂದು ಪೀಠದ ಮೇಲೆ ಕೂರಿಸ್ತಾರೆ, ಪೀಠನೇ ಎತ್ಕೊಂಡು ಹೋಗ್ತಾರೆ, ಕ್ಯಾರಿ ಮಾಡಕ್ ಆಗೋದಿಲ್ಲ. ಬಟ್ ಇದು ಆ ತರ ಯಾವುದೇ ಹೆಸಿಟೇಟ್ ಇರಲ್ಲ ನಿಮ್ಗೆ. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಮತ್ತೆ ಈಸಿ ಸೇಮ್ ನೀವು ಕ್ಯಾರಿ ಬ್ಯಾಗ್ ಹೆಂಗ್ ತಗೊಂಡ್ ಹೋಗ್ತೀರೋ ಆ ರೀತಿ ತಗೊಂಡ್ ಹೋಗ್ಬೋದು. ಅದನ್ನ ನಮ್ಮ ಒಂದು MS ಕ್ರಿಯೇಷನ್ ಸ್ಟ್ಯಾಂಡ್ ಅಲ್ಲೇ ನೋಡಿ, ಅದರಲ್ಲಿ ಒಂದು ಪದ್ಮಾಸನ ಸ್ಟೈಲು ಉಡ್ಸಿದೀವಿ, ಗೌರಿ ಕೂರ್ಸಿದೀವಿ, ಅದರಲ್ಲಿ ಲಕ್ಷ್ಮಿ ಫಿಕ್ಸ್ ಮಾಡಿದೀವಿ. ಇದರಲ್ಲಿ ಇನ್ನೊಂಥರ ಲಕ್ಷ್ಮಿ ಇರುತ್ತೆ, ಇದು ಆರ್ಡಿನರಿ ಸಿಟ್ಟಿಂಗ್ ಲಕ್ಷ್ಮಿ ಆಗಿರುತ್ತೆ. ಸೊ ನಮ್ಮಲ್ಲಿ ಈ ರೀತಿ ನೋಡಿ, ಈ ತರ ಸ್ಟ್ಯಾಂಡು ಈಸರಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಈ ಕೈ ಕಾಳು ಕಟ್ಟಕ್ಕೆ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಹೆಂಗ್ ಕಟ್ಟಬೇಕು ಮಾಡ್ಬೇಕು ಅಂತ. ಸೊ ನಾವ್ ಅದಕ್ಕೆ ಸಪರೇಟ್ ಇನ್ಸ್ಟ್ರೂಮೆಂಟೇ ತಗೊಂಡಿದೀವಿ. ಸಪರೇಟ್ ಆಗಿ ಯಾರು ಯಾವ ಸೈಜಸ್ ತಗೊಂಡ್ರು ಅದನ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಅದನ್ನ ನಾವ್ ಈ ರೀತಿ ಸಪರೇಟ್, ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ರೆ ಅದಕ್ಕೆ ಸಪರೇಟು ಈ ತರ ಒಂದು ಅಟ್ಯಾಚ್ಮೆಂಟ್ಸ್ ಕೂಡ ಕೊಡ್ತೀವಿ. ಒಬ್ಬರು ಕೂಡ ಇದನ್ನ ಮಾಡ್ಕೋಬಹುದು. ಇದೇ ಸ್ಟ್ಯಾಂಡ್ಗೆ ನಾವು ಆ ದರ್ಬಾರ್ ಸ್ಟೈಲ್ ಹುಡ್ಸಿರೋದು. ನೋಡಿ ನಮ್ಮ ಹತ್ರ ಈ ಸಲ ಸ್ಪೆಷಲ್ ಆಗಿ ಬಂದಿದೆ ಈ ಕೈ ಕಾಲು, ಬಟ್ ತುಂಬಾ ಸ್ಪೆಷಲ್ ಅಟ್ಯಾಚ್ಮೆಂಟ್ಸ್ ಎಲ್ಲ ಇರುತ್ತೆ ನೋಡಿ. ಇದು ಡಿಟ್ಯಾಚಬಲ್ ಇರುತ್ತೆ. ಆಮೇಲೆ ಈ ಸಲ ಸ್ಪೆಷಲ್ಲು ಕಾಲ್ ಗೆಜ್ಜೆ ಇರುತ್ತೆ. ಸೊ ನಾವು ಗೋಲ್ಡ್ ಕಲರ್ ಕಾಲ್ ಗೆಜ್ಜೆನ ಪ್ರಿಫರೇಬಲ್ ಮಾಡಲ್ಲ, ದೇವ್ರಿಗೆ ಗೋಲ್ಡ್ ಕಲರ್ ಹಾಕಬಾರ್ದು ಅಂತ ಒಂದು ಇದಿದೆ. ಆದ್ರಿಂದ ಬೆಳ್ಳಿ ಗೆಜ್ಜೆನೆ ನಾವು ಪ್ರಾಮಿನೆನ್ಸ್ ಆಗಿ ಕೊಟ್ಟಿದ್ದೀವಿ. ಮತ್ತೆ ಒರಿಜಿನಲ್ ಬೆಳ್ಳಿ ಕಾಲುಂಗ್ರ ಕೊಟ್ಟಿದ್ದೀವಿ. ಸೊ ಈ ರೀತಿ ಇರುತ್ತೆ. ಆಮೇಲೆ ಒರಿಜಿನಲ್ ಬಳೆ ಕೊಟ್ಟಿದ್ದೀವಿ, 6 ಡಜನ್ ಬಳೆ ಯೂಸ್ ಮಾಡಿಕೊಂಡು ನಾವು ಇದನ್ನ ಮಾಡಿದ್ದೀವಿ. ಆಮೇಲೆ ತುಂಬಾ ಕಾಸ್ಟ್ಲಿಯಬಲ್ ಸ್ಟೋನ್ ಬ್ಯಾಂಗಲ್ ಹಾಕಿದ್ದೀವಿ. ಸೊ ಈ ರೀತಿ ಎಲ್ಲ ಇರೋದು. ಆಮೇಲೆ ಬ್ಲೌಸು ಅಷ್ಟೇ ನೋಡಿ, ಈ ರೀತಿ ಹೊಸದಾಗಿ ಡಿಸೈನ್ಸ್ ಮಾಡಿಸಿದ್ದೀವಿ. ಸೊ ಅವ್ರಿಗೆ ಯಾವುದೇ ಒಂದು ಸ್ಟ್ಯಾಂಡ್ಗೆ ಆರಾಮಾಗಿ ಈಸಿಯಾಗಿ ಉಡ್ಸ್ಬಿಟ್ಟು ಯಾವುದೇ ಹೆಸಿಟೇಟ್ ಇಲ್ದಿರೆ ಮಾಡ್ಕೋಬಹುದು. ಹೊಸಬರು ಕೂಡ ಆರಾಮಾಗಿ ಮಾಡ್ಕೋಬಹುದು ಇದರಲ್ಲಿ, ಅಷ್ಟು ಕಂಫರ್ಟೇಬಲ್ ಆಗಿರುತ್ತೆ. ನೋಡಿ ಸಲ ಬ್ಯಾಕ್ ಗ್ರೌಂಡ್ ಆರ್ಚ್ ಇರುತ್ತೆ, ಮತ್ತೆ ಬ್ಯಾಕ್ ಡ್ರಾಪ್ಸ್ ಇರುತ್ತೆ, ಪೀಕಾಕ್ ಬ್ಯಾಕ್ ಡ್ರಾಪ್ ಇರುತ್ತೆ, ತೋರಣ ಇರುತ್ತೆ. ಈ ಬ್ಯಾಕ್ ಗ್ರೌಂಡ್ ಆರ್ಚ್ ನ ಫೋಲ್ಡೇಬಲ್ ಮಾಡಿ ಬಾಕ್ಸ್ ಮಾಡಬಹುದು. ಅದೇ ತರ ಕೆಳಗಡೆ ಆನೆಗಳಿರುತ್ತೆ. ಇದರಲ್ಲಿ 3 ಸೈಜ್ ಇರುತ್ತೆ, ಬೇಬಿ, ಮೀಡಿಯಮ್, ಬಿಗ್ಗು ಇರುತ್ತೆ. ಬನಾನಾ ಪ್ಲಾಂಟ್ ಕೂರ್ಸೋ ಪಿಲ್ಲರ್ಸ್ ಇರುತ್ತೆ. ಆಮೇಲೆ ಮಡ್ಲಕ್ಕಿ ಬ್ಯಾಗ್ಸ್ ಇರುತ್ತೆ. ಈಗ ದೇವ್ರಿಗೆ ಮಡ್ಲಕ್ಕಿ ಹುಡ್ಸೋಕೆ ಈ ರೀತಿ ಬ್ಯಾಗ್ಸ್ ಮಾಡಿದೀವಿ. ಇದನ್ನ ಓಪನ್ ಮಾಡಿದಾಗ ನೀವು ಪ್ರತಿಯೊಂದು ಇದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಬಹುದು. ತೆಂಗಿನಕಾಯಿ, ಅಕ್ಕಿ ಇವೆಲ್ಲ ದೇವ್ರಿಗೆ ಹುಡ್ಸೋದು, ಇಲ್ಲ ಮನೆಯಲ್ಲಿ ಹೆಣ್ಮಕ್ಳು ಗುಡಿಸ್ತಾ ಇರ್ತಾರೆ, ಮನೆಯಲ್ಲಿ ಮಡ್ಲಕ್ಕಿ ಕಾರ್ಯಕ್ರಮ ಇದ್ದಾಗ ಒಂಥರ ಈ ತರ ಮಾಡಿದೀವಿ. ಇನ್ನೊಂದು ಬಾಗಿನ, ಈ ತರ ಬಾಗ್ನ ಕೊಡುವಾಗ ಮರದ ಬಾಗ್ನಕ್ಕೆ ಈ ಡಿಸೈನ್ ಮಾಡ್ಬಿಟ್ಟು ನಾವ್ ಈ ತರ ಕಟ್ಕೋಬಹುದು. ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ಏನೇನ್ ಇಡ್ತಾರೋ ಇಟ್ಬಿಟ್ಟು ಈ ರೀತಿ ಮಾಡ್ಬೋದು. ಮತ್ತೆ ದೇವ್ರನ್ನ ಕೂರ್ಸೋದಕ್ಕೆ ಮಡ್ಲಕ್ಕಿ, ದೇವ್ರನ್ನ ಕೂರಿಸ್ಬೇಕಂತಂದ್ರೂ ಮಡ್ಲಕ್ಕಿ ರಂಗೋಲಿ ಅಂತಾನೆ ಇರತ್ತೆ. ನಾವು ಪೀಠದ ಮೇಲೆ ಇದನ್ನ ಹಾಕ್ಬಿಟ್ಟು ಕೂರಿಸ್ಬೋದು. ಈ ರಂಗೋಲಿ ಬಂದು ದೇವ್ರಿಗೆ ಅರ್ಪಿತವಾಗಿರೋ ರಂಗೋಲಿ ಇದು. ಇದರಲ್ಲಿ ಒಂದು ಸ್ಪೆಷಾಲಿಟಿನೇ ಇರುತ್ತೆ ಈ ರಂಗೋಲಿಲಿ. ಆರ್ಡಿನರಿ ರಂಗೋಲಿ ಇಲ್ಲ, ದೇವ್ರನ್ನ ಕೂರ್ಸಕ್ಕೆ ಪೀಠದ ರಂಗೋಲಿ ಅಂತಾನೆ ಹೇಳ್ತಾರೆ ಇದನ್ನ. ತರ ಫೈಬರ್ ಪಿಲ್ಲರ್ಸ್ ಇರುತ್ತೆ, ನಾನಾ ತರ ಫೈಬರ್ ಪಿಲ್ಲರ್ಸ್ ಇರುತ್ತೆ. ಗಣೇಶ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಬುದ್ಧದಲ್ಲಿ ಗಣೇಶನೂ ಇರುವಂತದ್ದು. ಆಮೇಲೆ ಆನೆಗಳು 2 ಸೈಜು 3 ಸೈಜ್ ಇರುತ್ತೆ. ಮತ್ತೆ ಈ ತರ ಪಿಲ್ಲರ್ಸ್ ಇರುತ್ತೆ. ಆಮೇಲೆ ಫೈಬರ್ ಲೋಟಸ್ ಇರುತ್ತೆ. ಈ ಸಲ ಅಟ್ರಾಕ್ಷನ್ ಒರಿಜಿನಲ್ ಫೆದರ್ ಹಾಕಿರೋದು ಫೈಬರ್ ಪೀಕಾಕ್ಸ್ ಇರುತ್ತೆ, ಈ ತರ ಇರುತ್ತೆ. ಮತ್ತೆ ಪ್ರಭಾವಳಿಗಳು, ಫೈಬರ್ ಪ್ರಭಾವಳಿ ಇರುತ್ತೆ. ಸೊ ಇದೆಲ್ಲ ದೀಪದಕ್ಕೆ ಕಟ್ಟೋದು, ದೀಪದ ಕಂಬಗಳಿಗೆ ಕಟ್ಟುವಂತ ಡಿಸೈನ್ಸ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ದೀಪದ ಕಟ್ಟೋದು. ಮತ್ತೆ ಇದು ನಿಮ್ಮ ಹತ್ರ ಬೆಳ್ಳಿ ಮುಖವಾಡಗಳಿದ್ರೆ 4 ತರ ಸಿಗುತ್ತೆ. ಆಮೇಲೆ ಅದನ್ನ ತೆಂಗಿನಕಾಯಿಗೂ ಯೂಸ್ ಮಾಡಬಹುದು ಅಂತ ನಾವು ಹಾಕಿದೀವಿ ಒಂದು ಡಿಸ್ಪ್ಲೇ. ಆ ತರ ಮುಖವಾಡಕ್ಕೂ ಯೂಸ್ ಮಾಡಬಹುದು, ತೆಂಗಿನಕಾಯಿಗೂ ಯೂಸ್ ಮಾಡಬಹುದು. ಅದು 4 ತರ ಡಿಸೈನ್ ಒಂದೊಂದು ತಗೊಂಡಾಗ ಯಾವ ರೀತಿ ಅಂತ ಹಾಕಿದೀವಿ. ಆಮೇಲೆ ರಂಗೋಲಿ, ಮತ್ತೆ ಅಷ್ಟಲಕ್ಷ್ಮಿ ಇರುತ್ತೆ. ಮತ್ತೆ ಈ ತರ ರಂಗೋಲಿ ಹಾರಗಳಿರುತ್ತೆ ನೋಡಿ. ಇದೆಲ್ಲ ದೀಪಕ್ಕೆ ಕಟ್ಟಿರೋದು. ನಾವು ಒಂದೊಂದು ಸ್ಯಾಂಪಲ್ ಇಟ್ಟಿರ್ತೀವಿ ನೋಡಿ. ಈ ಸಲ ತುಂಬಾ ಯೂನಿಕ್ ಆಗಿ ಮಾಡಿಸಿರುವಂತ ಸ್ಕ್ರೀನ್ಸ್, ಬ್ಯಾಕ್ ಗ್ರೌಂಡ್ ಸ್ಕ್ರೀನು ತುಂಬಾನೇ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಸ್ವಲ್ಪ ಲೈಟ್ ಆಗಿ ಇಂಟ್ರಡಕ್ಷನ್ ಕೊಡ್ತೀನಿ. ಇದು ಬಂದ್ಬಿಟ್ಟು 8 ಅಡಿ ಅಗಲ ಇರುತ್ತೆ, 7 ಅಡಿ ಉದ್ದ ಇರುತ್ತೆ. ಸೊ ಇದು ಎಲ್ಲಾ ರೀತಿಯಲ್ಲೂ ಡಿಟ್ಯಾಚಬಲ್ ಆಗಿರುತ್ತೆ. ಈಗ ನೋಡಿ, ಒಂದೇ ಸ್ಕ್ರೀನ್ ಬೇಕಂದ್ರೆ ಎಲ್ಲ ವೆಲ್ಕ್ರೋ ಸಿಸ್ಟಮ್ ಅಲ್ಲಿ ಇರುತ್ತೆ. ಆ ರೀತಿ ಮಾಡ್ಕೋಬಹುದು. ಒಂದೇ ಸ್ಕ್ರೀನು ಹಾಕೋಬಹುದು, ಜಾಗ ಬೇಕಂದಾಗ ಡಬಲ್ ಸ್ಕ್ರೀನು ಹಾಕೋಬಹುದು. ಆಮೇಲೆ ಇದನ್ನು ಅಷ್ಟೇ, ನಾವು ಇವಾಗ ಇದನ್ನ ಕಳಶ ಥೀಮ್ ತಗೊಂಡಿದೀವಿ. ಈ ರೀತಿ ವೆಲ್ಕ್ರೋ ಇರುತ್ತೆ. ಸೊ ಇದು ಬೇಡ ಅಂದಾಗ ನಾವು ಪೀಕಾಕ್ಸ್ ಹಾಕೊಳ್ಬಹುದು. ಯಾವ ಥೀಮ್ ಬೇಕಾದ್ರೂ ಹಾಕೋಬಹುದು ಈ ರೀತಿ.
ಸೊ ಅದು ಬೇಡ ಅಂದಾಗ ಇದನ್ನು ಇನ್ನ ಇದು ಅಂತ ಅಂದಾಗ ಲೋಟಸ್ ಮಾಡಿರ್ತೀವಿ. ಓಕೆ ಮ್ಯಾಮ್. ಸೊ ಈ ಲೋಟಸ್ ಇದನ್ನು ಹಾಕೋಬಹುದು ಈ ರೀತಿ ಬೇಕಾಗಿರೋದನ್ನ ಮಾಡಿಫಿಕೇಶನ್ ಮಾಡಿಫಿಕೇಶನ್ ಮಾಡ್ಕೊಂಡು. ಆಮೇಲೆ ಮೇಲೆ ಪೀಕಾಕ್ಸ್ ಇರುತ್ತೆ, ಅದನ್ನ ಕೂಡ ಫುಲ್ ಡಿಟ್ಯಾಚಬಲ್ ಮಾಡಬಹುದು. ಅದನ್ನ ನೀವು ತೋರಣಕ್ಕಾಗೂ ಯೂಸ್ ಮಾಡಬಹುದು, ಮನೆ ಬಾಗಿಲಿಗೂ ಹಾಕೋಬಹುದು, ಸ್ಕ್ರೀನ್ ಹಾಕೊಂಡಾಗ ಸ್ಕ್ರೀನ್ಗೂ ಹಾಕೋಬಹುದು. ಸೊ ಯಾವುದೇ ರೀತಿ ಇದ್ರು ಇದನ್ನ ಮಲ್ಟಿಪರ್ಪಸ್ ಆಗಿ, ಇಲ್ಲ ಪ್ಲೇನ್ ಬರೀ ಇದಿಷ್ಟು ಮಾತ್ರ ಸ್ಕ್ರೀನ್ ಕೊಡಿ ಅಂದ್ರೆ ಅದನ್ನು ಕೊಡ್ತೀವಿ, ಇಲ್ಲ ಲೋಟಸ್ ಸೆಟ್ ಕೊಡಿ ಅಂದ್ರೆ ಅದನ್ನ ಕೊಡ್ತೀವಿ, ಕಳಶ ಸೆಟ್ ಕೊಡಿ ಅಂದ್ರೆ ಕಳಶ ಸೆಟ್ ಕೊಡ್ತೀವಿ, ಫುಲ್ ಇದೆಲ್ಲ ಎಲ್ಲದಕ್ಕೂ 3 ಸೆಟ್ ಕೊಡಿ ಅಂದ್ರೆ 3 ಸೆಟ್ ಕೊಡ್ತೀವಿ. ನೋಡಿ ಈ ರೀತಿ ನಾವು ಫುಲ್ಲು ವೆಲ್ಕ್ರೋ ಸಿಸ್ಟಮ್ ಅಲ್ಲಿ ಮಾಡಿರ್ತೀವಿ. ಓಕೆ ಮ್ಯಾಮ್. ಇದು ಸ್ಕ್ರೀನ್ಗೂ ಆಗತ್ತೆ, ಓಕೆ, ಮತ್ತೆ ಬಾಗಿಲ್ಗೂ ಆಗತ್ತೆ ಈ ತರ. ಸೂಪರ್ ಆಗಿದೆ. ಸೊ ಈವನ್ ಇದು ಕೂಡ ನಾವು ವೆಲ್ಕ್ರೋ ಸಿಸ್ಟಮ್ ಅಲ್ಲಿ ಮಾಡಿರ್ತೀವಿ. ಅದನ್ನ ಕೂಡ ಚೇಂಜ್ ಮಾಡಬಹುದು, ಇದನ್ನು ಬೇಕಾದ್ರೆ ಹಾಕೋಬಹುದು ಈ ತರ. ಸೊ ಈ ರೀತಿ ಇರುತ್ತೆ ನಮ್ಗೆ. ಇವಾಗ ಇದನ್ನ ಕಳಶ ಸೆಟ್ ತೋರಿಸಿದೀನಿ, ಅದೇ ತರ ಫುಲ್ಲು ಕಳಶ ಹಾಕಿರೋದು ಯಾವ ರೀತಿ ಇರುತ್ತೆ, ಮತ್ತೆ ಅದೇ ರೀತಿ ಪೀಕಾಕ್ ಹಾಕಿರೋದು ಯಾವ ರೀತಿ ಅಂತ 3 ಡಿಸ್ಪ್ಲೇ ಇಟ್ಟಿರ್ತೀವಿ. ನೋಡಿ ಇದನ್ನ ನಾವು ಕಳಶ ತಗೊಂಡು ಬೇಕಾದ್ರೆ ನೀವು ನಮ್ಗೆ ಸ್ಕ್ರೀನ್ ಬೇಡ ಆಮೇಲೆ ಪಕ್ಕದಲ್ಲಿ ಇಟ್ಕೋಬೇಕಂದ್ರೆ ಈ ತರ ಸ್ಟ್ಯಾಂಡ್ ಇದ್ರಲ್ಲೇ ಇರುತ್ತೆ, ನಾವ್ ಈ ರೀತಿ ಇದನ್ನೇ ಸ್ಟಿಕ್ ಮಾಡಿರ್ತೀವಿ ಈ ತರ. ಸೊ ನಾವ್ ಬೇಡ ಅಂದಾಗ ನಾವ್ ಈ ತರ ಇದ್ರಲ್ಲೂ ಮಾಡ್ಕೋಬಹುದು. ಸ್ಟ್ಯಾಂಡ್ ತರ ಮಾಡ್ಕೊಂಡು ಸ್ಟ್ಯಾಂಡ್ ತರ ಮಾಡ್ಕೊಂಡು ನೀವು ಕೂರಿಸಬಹುದು, ದೇವ್ರ ಪಕ್ಕದಲ್ಲಿ ಕೂರಿಸಬಹುದು. ಇನ್ನ ಒಂದು ನಮ್ಮ MS ಕ್ರಿಯೇಷನ್ ಅಲ್ಲಿ ಪೀಕಾಕು ಬ್ರೈಡಲ್ ಸೆಟ್ಟು ಆಗುತ್ತೆ, ಮತ್ತೆ ದೇವ್ರಿಗೂ ಹಾಕ್ಬೋದು, ತುಂಬಾ ರಿಚ್ ಆಗೂ ಇರುತ್ತೆ ಇದು. ಇದರಲ್ಲಿ 1 ಮೀಟರ್ ಸಿಗುತ್ತೆ, 2 ಮೀಟರ್ ಸಿಗುತ್ತೆ, ಬಾಗಲ್ ತೋರಣನೂ ಸಿಗುತ್ತೆ. ಸೊ ಈ ಎಲ್ಲಾ ತರ ಪೀಕಾಕ್ ಥೀಮ್ಸ್ ಈ ಸಲ ನಾವು ಮಾಡ್ತಾ ಇರೋದು. ನೋಡಿ ಅದೇ ತರ ಸಿಂಗಲ್ ಪೀಕಾಕ್ಸ್ ಇರುತ್ತೆ, ಈ ತರ ಪೀಕಾಕ್ ಹಾರ ಇರುತ್ತೆ, ಮತ್ತೆ ಬಾಗಲ್ ಸೆಟ್ಟು ಸಿಗುತ್ತೆ. ಆಮೇಲೆ ಈ ಸಲ ನಾವ್ ಈ ರೀತಿ ಪ್ಯಾಕ್ ಮಾಡಿ ಕೊಡ್ತಾ ಇದೀವಿ. ಇದು ದಶಾವತಾರದ ಸೆಟ್. ಸೊ ನಾವ್ ಇದನ್ನ ಯಾವ ರೀತಿ ಪೂಜೆ ಮಾಡೋದು ಅಂತ ಕೇಳೋರಿಗೆ ನಾವ್ ಇಲ್ಲಿ ತಟ್ಟೆಯಲ್ಲಿ ಹೀಗೆ ಇಟ್ಕೋಬಹುದು. ಈ ತರ ತಟ್ಟೆಯಲ್ಲಿ ನಾವು ಜೋಡಿಸ್ಕೊಂಡು ಪೂಜೆ ಮಾಡಬಹುದು. ಅದ್ರ ಮೇಲೆ ದೀಪಗಳು ಕೂಡ ಇಟ್ಕೋಬಹುದು, ನೀವು ಬೆಳಗಿಸ್ಲೂಬಹುದು, ದೀಪಗಳನ್ನ ಬೆಳಗಿಸ್ಲೂಬಹುದು. ಸೊ ಇದು ಜಸ್ಟ್ ನಾವು 650 ಫುಲ್ ಸೆಟ್ ಕೊಡ್ತಾ ಇರ್ತೀವಿ, ಜಸ್ಟ್ 650 ಅಷ್ಟೇ. ಇದರಲ್ಲಿ ಅಷ್ಟಲಕ್ಷ್ಮಿಗಳು ಇರುತ್ತೆ, ಅದನ್ನ 550 ಕೊಡ್ತೀವಿ. ನೋಡಿ ಈ ರೀತಿ ನಾವು ಜೋಡಿಸಿಟ್ಟಿರ್ತೀವಿ ಒಂದು ಸ್ಯಾಂಪಲ್. ಆಮೇಲೆ ಈ ಸಲ ಇನ್ನ ಮೇನ್ ಅಟ್ರಾಕ್ಷನ್ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಅಷ್ಟಲಕ್ಷ್ಮಿಗಳನ್ನೇ ಕೊಟ್ಟಿದ್ದೀವಿ. 8 ಲಕ್ಷ್ಮಿಗಳಿರುತ್ತೆ, ಚಿಕ್ಕದಾಗಿರುತ್ತೆ. ನೋಡಿ ಅಲ್ಲಿ ಆ ತರ ಎಲ್ಲಾ ತರ ಕಲರ್ಸ್ ಇರುತ್ತೆ, ಅಷ್ಟಲಕ್ಷ್ಮಿ ಕಲರ್ ಇದಿರುತ್ತೆ. ಮತ್ತೆ ಚಿಕ್ಕ ಚಿಕ್ಕ ವಾಸು, ಪೀಕಾಕ್ ವಾಸಸ್ ಇರುತ್ತೆ, ಮತ್ತೆ ಫ್ಯಾನ್ಸಿ ಲೈಟ್ಸ್ ಇರುತ್ತೆ, ದೀಪಗಳು, ಮತ್ತೆ ಬ್ಯಾಕ್ ಗ್ರೌಂಡ್ಸ್ ಇರುತ್ತೆ. ನೋಡಿ ಬ್ಯಾಕ್ ಗ್ರೌಂಡ್ ಇರುತ್ತೆ. ಆಮೇಲೆ ಇದು ಬಾಕಲ್ ತೋರಣ ವಾಷೇಬಲ್ ಇರುತ್ತೆ. ಮೇಲೆ ಎಲಿಫೆಂಟ್ಸ್ ಇರುತ್ತೆ, ಅದು 3ನೇ ಸೈಜ್ ಎಲಿಫೆಂಟ್ ದೊಡ್ಡದಿರುತ್ತೆ, ಆ ರೀತಿ ಇರುತ್ತೆ. ಮತ್ತೆ ಮೇಲೆ ಹಾಕಿರೋದೆಲ್ಲ ಕ್ರೀಪರ್ಸ್ ಇರುತ್ತೆ, ಬಾಕಲ್ಗೆ ಹಾಕೋ ಕ್ರೀಪರ್ಸ್ ಇರುತ್ತೆ. ಪ್ರತಿಯೊಂದು ಒಂದೊಂದು ವೆರೈಟಿ ಕ್ರೀಪರ್ಸ್ ಇರುತ್ತೆ. ಸೊ ಇದ್ರದ್ದೆಲ್ಲ ಒಂದೊಂದು ರೇಟ್ಸ್ ಇರುತ್ತೆ. ಸೊ ನಾವು ಇಲ್ಲಿ ಬಂದಾಗ ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ಅದೇ ತರ ಪಿಲ್ಲರ್ಸ್ ಎಲ್ಲ ಇರುತ್ತೆ. ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ನೀವು ಫೋನ್ ಅಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ತುಂಬಾ ತರ ವೆರೈಟಿ ನೋಡ್ಬೋದು. ಬಟ್ ಏನಂದ್ರೆ ಬೇಗ ಬಂದವ್ರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಇರುತ್ತಲ್ಲ, ಆ ರೀತಿ ಸಿಗುತ್ತೆ. ಯಾಕಂದ್ರೆ ತುಂಬಾ ಕಲೆಕ್ಷನ್ಸ್ ಬೇಗ ಇದಾಗ್ಬಿಡತ್ತೆ. ಆದಷ್ಟು ಈ ವಿಡಿಯೋ ನೋಡಿದ ತಕ್ಷಣ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ ನಿಮ್ಮ ಸೆಲೆಕ್ಷನ್ ಕಾಯ್ದಿರಿಸ್ಕೊಳ್ಳಿ. ಬೇಗ ಸೇಲ್ ಆಗತ್ತೆ. ಮತ್ತೆ ನೋಡಿ ಈ ಬಾಳೆಹಣ್ಣು, ಬಾಳೆ ಗಿಡ ಇರುತ್ತೆ, ವಿತ್ ಬಾಳೆಹಣ್ಣು ಸಿಗುತ್ತೆ, ಬಾಳೆಹಣ್ಣು ಸಿಗುತ್ತೆ. ಸೊ ನಾನು ನಿಮ್ಗೆ ಪೀಕಾಕ್ದೆಲ್ಲ ಇದು 2 ಮೀಟರ್ಸ್ ಇರುತ್ತೆ. ಸೊ ಅದೇ ರೀತಿ ಇದು ಬಾಕಲ್ ತೋರಣನೂ ಸಿಗುತ್ತೆ. ನೋಡಿ ಈ ತರ ಇದು ಫುಲ್ ಬಾಕಲು, ಇದು ತೋರಣದ ಸೆಂಟರ್ ಪೀಸ್ ಬರುತ್ತೆ, ಇದು ಆ ಕಡೆ ಬರುತ್ತೆ. ಸೊ ನಾವು ಒಂದು ಬಾಗಲ್ ತರ ಕ್ರಿಯೇಟ್ ಮಾಡಿ ಜನಗಳಿಗೆ ಗೊತ್ತಾಗ್ಬೇಕು ಯಾವ ರೀತಿ ಹಾಕೊಳ್ಳೋದು ಅಂತ ಮಾಡಿದೀವಿ. ಅದರಲ್ಲಿ 3-4 ತರ ಇರುತ್ತೆ, ಇದೆಲ್ಲ ವಾಷೇಬಲ್ ಇರುತ್ತೆ. ಇದು ಪೀಕಾಕ್ ಫೆದರ್ಸ್ ವಾಷೇಬಲ್ ಇರಲ್ಲ, ಬಟ್ ಇವೆಲ್ಲ ವಾಷೇಬಲ್ ಇರುತ್ತೆ. ನೋಡಿ ಈ ತರ ಇರುತ್ತೆ, ಈ ತರ ಇರುತ್ತೆ. ಮತ್ತೆ ಲೋಟಸ್ ಬ್ಯಾಕ್ ಡ್ರಾಪ್ಸ್ ಇರುತ್ತೆ. ಸರಿ, ಲೋಟಸ್ ಬ್ಯಾಕ್ ಡ್ರಾಪ್, ಮತ್ತೆ ಎಲಿಫೆಂಟ್ಸ್ ಇರುತ್ತೆ, 3 ಸ್ಟೆಪ್ಸ್ ಆಫ್ ದೀಪ ಇರುತ್ತೆ, ಫ್ಯಾನ್ಸಿ ದೀಪ ಇರುತ್ತೆ. ಮತ್ತೆ ಇದು 56 ತರ ನೈವೇದ್ಯ ತಟ್ಟೆ ಅಂತ ಹೇಳ್ತಾರೆ, ಅದನ್ನು ಮಾಡಬಹುದು, ದೀಪಗಳು ಹಚ್ಚಬಹುದು. ಸೊ ಎಲ್ಲ ಮಲ್ಟಿಪರ್ಪಸ್ ಸೆಟ್ಟೇ ಇರುತ್ತೆ. ಆಮೇಲೆ ಇಲ್ಲಿ ಲಕ್ಷ್ಮೀ ನಾರಾಯಣ ಕೊಟ್ಟಿರ್ತೀವಿ, ಸಿಂಗಲ್ ಲಕ್ಷ್ಮಿ ಕೊಡು ಅಂದ್ರೂ ಕೊಡ್ತೀವಿ, ವಿತೌಟ್ ಫೇಸ್ ಕೊಡು ಅಂದ್ರೂ ಕೊಡ್ತಾರೆ, ಮತ್ತೆ ವಿತೌಟ್ ಪಿಲ್ಲೋ ಕೊಡು ಅಂದ್ರೂ ಕೊಡ್ತಾರೆ. ಸೊ ಇದು ನಾರಾಯಣ,
ಇದೆರಡು ಸೆಟ್ ಕೊಡು ಅಂದ್ರೂ ಕೊಡ್ತೀವಿ. ಓಕೆ ಮ್ಯಾಮ್. ಇದೆಲ್ಲ ಡೋರ್ಗೆ ಹಾಕೋದು, ಎಲ್ಲ ವಾಷೇಬಲ್ ಇರುತ್ತೆ. ಹಾಂ ಪೀಕಾಕ್ಸ್ ಇರುತ್ತೆ, ಮತ್ತೆ ವಿತೌಟ್ ಪೀಕಾಕು ಇರುತ್ತೆ, ಕನಕಾಂಬ್ರ ಇರುತ್ತೆ, ಸಿಂಗಲ್ ಮೇಲ್ ಮಾತ್ರ ಹಾಕೋಂಥದ್ದು ಇರುತ್ತೆ. ಹಾಂ ನೋಡಿ ಹಂಗೆ ಹಾಕಿರ್ತೀವಿ ನಾವು, ಅಷ್ಟು ಮಾತ್ರನೇ ಇರುತ್ತೆ. ಹಾಂ ಸೊ ಒಂದೊಂದು ಥರ ರೇಂಜಲ್ಲಿ ಇರುತ್ತೆ ಇದು. ಓಕೆ. ಇದ್ರಲ್ಲಿ ಕಮ್ಮಿ ರೇಟು ಇರುತ್ತೆ, ಜಾಸ್ತಿ ರೇಟ್ದು ಇರುತ್ತೆ. ಓಕೆ ಮ್ಯಾಮ್. ಆಮೇಲೆ ಎಲ್ಲ ಥರ ಸ್ಕ್ರೀನ್ಗಳು ನೀವು ಅಲ್ಲಿ ಒಂಥರ ತೋರಿಸಿದ್ದೀನಿ. ಇದು ಫಿಕ್ಸೇಬಲ್ಲು. ಓಕೆ. ಬಟ್ ಇದು ಅಗಲ ಬಂದ್ಬಿಟ್ಟು 7 ಫೀಟ್ ಅಗಲ ಬರುತ್ತೆ, ಓಕೆ. ಉದ್ದ 7 ಫೀಟ್ ಬರುತ್ತೆ. ಹಾಂ ಸೊ ಇದು ಫೋಲ್ಡೇಬಲ್ ಆಗಿರುತ್ತೆ. ಹಾಂ. ಅದರಲ್ಲಿ ನೀವು ಅವಾಗಲೇ ಡಿಟ್ಯಾಚಬಲ್ಲು ತೋರಿಸಿದ್ರಲ್ಲ, ಅದೇ ಥರ ಇದು ಲೋಟಸ್ ಸೇಮ್ ಅದೇ ಥರ. ಅದೇ ರೀತಿನೇ. ಓಕೆ. ಸೊ ಮತ್ತೆ ಆರ್ಚು ಫೋಲ್ಡೇಬಲ್ ಆರ್ಚ್ಗಳಿರುತ್ತೆ. ಓಕೆ ಮ್ಯಾಮ್. ಆಮೇಲೆ ಸಿಂಗಲ್ ಸ್ಕ್ರೀನ್ಸ್ ಇರುತ್ತೆ ನೋಡಿ, ಆ ಥರ ಸುಮಾರು ಥರ ಸಿಂಗಲ್ ಸ್ಕ್ರೀನ್ಸ್ ಇರ್ತವೆ. ಓಕೆ. ಚಿಕ್ಕದಾಗಿ ಮಾಡ್ಕೊಂಡು. ಹಾ, ಚಿಕ್ಕದಾಗಿ ಮಾಡ್ಕೊಳ್ಳೋರ್ಗೆಲ್ಲ ಆ ರೀತಿ ಇರುತ್ತೆ. ಓಕೆ ಮ್ಯಾಮ್. ನೋಡಿ ಇದು ದೇವ್ರಿಗೆ ಪಕ್ಕದಲ್ಲಿ ಆ ಕಡೆ ಈ ಕಡೆ ಇಡೋಕೆ ಪಿಲ್ಲೋಸ್ ಇರುತ್ತೆ. ಇದರಲ್ಲೂ ನಮ್ಮ ಹತ್ರ 2 ಸೈಜ್ ಇರುತ್ತೆ. ಓಕೆ. ಇದು ಮೀಡಿಯಂ ಸೈಜು, ಮತ್ತೆ ಇದು ತುಂಬಾ ವಜನಾಗೂ ಇರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಓಕೆ ಮ್ಯಾಮ್. ಆ ರೀತಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಯಾಕಂದ್ರೆ ಲೈಟ್ ವೆಯ್ಟ್ ಇದ್ರೆ ದೇವ್ರ ಪಕ್ಕದಲ್ಲಿ ಕುತ್ಕೊಳ್ಳಲ್ಲ, ಸ್ವಲ್ಪ ವೆಯ್ಟ್ ಇದ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಆ ಥರ ಇರುತ್ತೆ. ಆಮೇಲೆ ಇದು ಫ್ಲೋಟಿಂಗು. ನೀವು ಇದನ್ನ ಇಟ್ಬಿಟ್ಟು ಮಧ್ಯದಲ್ಲಿ ದೀಪನೂ ಇಡ್ಬೋದು, ಲೋಟಸ್ ಇಡ್ಬೋದು. ಇಲ್ಲ ಅಂದ್ರೆ ದೀಪದ ಕೆಳಗಡೆ ಇಡುವಂತ ಸ್ಟ್ಯಾಂಡು ಆಗುತ್ತೆ. ನೋಡಿ ಇಲ್ಲಿ ಇಟ್ಟಿದೀವಿ ನಾವು. ಓಕೆ. ಎಲ್ಲ ಡಿಸ್ಪ್ಲೇ ಮಾಡಿರ್ತೀವಿ. ಓಕೆ. ಸ್ಟ್ಯಾಂಡ್ ಥರನೂ ಮಾಡ್ಕೊಬೋದು. ಸ್ಟ್ಯಾಂಡ್ ಥರನೂ ಮಾಡ್ಕೋಬಹುದು, ಮತ್ತೆ ಫ್ಲೋಟಿಂಗು ಮಾಡ್ಬೋದು. ನೀರಲ್ಲಿ ಬಿಟ್ಟು ಇದು ತೇಲುತ್ತೆ, ಫ್ಲೋಟಿಂಗ್ ಆಗತ್ತೆ. ಸೊ ಇದ್ರ ಮಧ್ಯದಲ್ಲಿ ನಾವು ದೀಪನೂ ಇಡ್ಬೋದು, ಫ್ಲೋಟಿಂಗ್ ನೀರಲ್ಲಿ. ಓಕೆ. ಮತ್ತೆ ಅದೇ ರೀತಿ ಗಿಫ್ಟ್ ಐಟಮ್ಸ್ ಇರುತ್ತೆ. ಮತ್ತೆ ಫ್ಲೋಟಿಂಗ್ ಆಮೆ ಇರುತ್ತೆ. ಈ ಆಮೆ ತುಂಬಾ ಶ್ರೇಷ್ಠ ಅಂತಾರೆ ಲಕ್ಷ್ಮಿಗೆ. ಇದು ಫ್ಲೋಟಿಂಗ್ ಆಗಿರುತ್ತೆ. ಜಸ್ಟ್ 120 ಇರುತ್ತೆ ಇದು ರೇಟು. ಆ ರೀತಿ ಇರುತ್ತೆ. ಮತ್ತೆ ಗಿಫ್ಟ್ ರಿಟರ್ನ್ ಗಿಫ್ಟ್ಸ್ ಇರುತ್ತೆ, 100 ರುಪೀಸ್ ಒಂದಿರುತ್ತೆ. ಮತ್ತೆ ಇದು ದೀಪಗಳಿಗೆ ಕಟ್ಟೋದು ನೀವು ಅವಾಗಲೇ ತೋರಿಸಿದ್ದೀರಾ, ನಾನೆಲ್ಲ ಒಂದೊಂದು ಸ್ಯಾಂಪಲ್ ಮಾಡಿಟ್ಟಿದ್ದೀನಿ. ಅದೇ ರೀತಿ ಮತ್ತೆ ಮುಖವಾಡಗಳಿಗೆ ಅಲಂಕಾರ, ಹೇರ್ ಸ್ಟೈಲ್ ಅಲಂಕಾರ ಇರುತ್ತೆ. ಇದು ಸಿಂಗಲ್ಲು ಸಿಗುತ್ತೆ, ಮತ್ತೆ ಇದ್ರಲ್ಲಿ ಚಿಕ್ಕದು ಸಿಗುತ್ತೆ. ಮತ್ತೆ ಚಂದ್ರ ಈ ತರ ಕಟ್ಟಿರೋದು ಸಿಗುತ್ತೆ. ನಾನೆಲ್ಲ ಕಟ್ಟಿ ಎಲ್ಲ ಡಿಸ್ಪ್ಲೇನೂ ಇಟ್ಟಿರ್ತೀವಿ. ನಮ್ಮಲ್ಲಿ ದೇವ್ರಿಗೆ ಹಾಕೋದು ಆಭರಣಗಳು ಇರುತ್ತೆ. ಜಸ್ಟ್ 800 ರುಪೀಸು. 2 ನೆಕ್ಲೆಸ್ ಮತ್ತು ಒಂದು ಇದಿರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಸೊ ಈ ತರ ಡಾಬು ಜಸ್ಟ್ 300 ಇರುತ್ತೆ. ತೋಳು ಬಂದು 200. ಸೊ ನಾವು ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡೋದ್ರಿಂದ ನಮ್ಗೆ ಇದು ಕಮ್ಮಿ ರೇಟ್ ಆಗಿ ಚಿಕ್ಕದಾಗಿ ದೇವ್ರಿಗೆ ಹಾಕೋಕೆ ಜಡೆ ಇರುತ್ತೆ. ಮತ್ತೆ ಕಣ್ಣಿನ ರೆಪ್ಪೆಗಳು ಇರುತ್ತೆ. ಮತ್ತೆ ಹೇರ್ ಸ್ಟೈಲು, ಹೇರ್ಸು, ಕುಚ್ಚು ಇರುತ್ತೆ. ದೇವ್ರಿಗೆ ಬೇಕಂದಾಗ ಕುಚ್ಚು ಇರುತ್ತೆ, 30 ರೂಪಾಯಿ ಆ ತರ. ಮತ್ತೆ ತೆಂಗಿನಕಾಯಿ ಮತ್ತೆ ಚಿಕ್ಕ ವಿಗ್ರಹಗಳಿಗೆ ಹಾಕೊಳ್ಳೋ ಕಿರೀಟ. ಇದು LED ಕಿರೀಟ, ನಾನ್ LED ಇರುತ್ತೆ. ಚಿಕ್ಕದಾಗಿ ಹಾಕೊಳ್ಳೋ ಅಂತ ದೇವ್ರಿಗೆ ಕೈಗಳಿರುತ್ತೆ. ಸ್ಟಿಕ್ಕರ್ಸ್ ಇರುತ್ತೆ, ಲಕ್ಷ್ಮಿ, ಗಣೇಶ, ಗೌರಿ, ಆ ಥರ. ಇದು ತೆಂಗಿನಕಾಯಿಗೆ ಹಾಕುವಂಥ ಕಳಶ ಕಡ್ಡಿಗಳು. ಮತ್ತೆ ಶಂಕು ಚಕ್ರ ನಾಮ ಇರುತ್ತೆ, ಮೊಗ್ಗಿನ ಜಡೆ ಇರುತ್ತೆ, ಬಾರ್ಡರ್ಸು, ಮತ್ತೆ ಫ್ಯಾನ್ಸಿ ಪೀಕಾಕ್ಸು, ಫೈಬರ್ ಪಾದ ಇರುತ್ತೆ. ಜಸ್ಟ್ 200 ರುಪೀಸು ಫೈಬರ್ ಪಾದ. ಪ್ರತಿಯೊಂದು ಇದೆ ನಿಮ್ಮ ಹತ್ರ ತುಂಬಾ ಎಲ್ಲಾ ತರ. ಇದು ಎಲ್ಲ ಬಾಗಿಲುಗಳಿಗೆ ಹಾಕುವಂತ ಐಟಮ್ಸ್ ಇರುತ್ತೆ. ನಾವು ಯಾವ ರೀತಿ ನಾವು ಮನೇಲಿ ಒಂದು ಡಿಸ್ಪ್ಲೇ ಕೊಟ್ಟಿರ್ತೀವಿ ನಮ್ಮ ಫ್ಯಾಕ್ಟ್ರಿಲಿ. ಸೊ ಇದೆಲ್ಲ ನಿಮ್ಗೆ ಯಾವ ರೀತಿ ಹಾಕೋಬಹುದು ಅಂತ ಎಲ್ಲ ನಮ್ಮ ಅಸಿಸ್ಟ್ ಮಾಡ್ತಾರೆ. ಆಮೇಲೆ ಈ ಸಲ ಹೊಸದಾಗಿ ಬಂದಿರೋ ನೆಟ್ ಟೈಪ್, ಮಲ್ಲಿಗೆ ನೆಟ್ ಟೈಪ್ ಮೊಗ್ಗಿನ ಜಡೆ. ಸೊ ನಾವು ಇದನ್ನು ಡಿಸ್ಪ್ಲೇ ಹಾಕಿರ್ತೀವಿ, ದೇವ್ರಿಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು. ಪ್ರತಿಯೊಂದು ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಒಂದೇ ಸೂರ್ಯನಡಿ ಎಲ್ಲಾ ಕಡೆ ಎಲ್ಲಾ ತರ ಸಿಗುತ್ತೆ. ಇಂಪೋರ್ಟೆಡ್ ಮಲ್ಲಿಗೆ ಹಾರ ಇರುತ್ತೆ. ಇದು 1 ಮೀಟರ್ ಇರುತ್ತೆ, ಸ್ಲೈಟ್ ವಾಷೇಬಲ್ ಇರುತ್ತೆ, ಜಸ್ಟ್ ವಾಶ್ ಮಾಡಿ ಎತ್ಬೋದು. ಬಟ್ ಇದು 1 ಮೀಟರ್ ಇರುತ್ತೆ, ಸ್ವಲ್ಪ ಲಿಟ್ಲ್ ಬಿಟ್ ಕಾಸ್ಟ್ಲಿ ಇರುತ್ತೆ. ಯಾಕಂದ್ರೆ ನೋಡಕ್ಕೆ ಒರಿಜಿನಾಲಿಟಿ ಲುಕ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮುಡ್ಕೊಳ್ಳಬಹುದು ಹಿಂಗ ಹಾಕಿ, ಇಲ್ಲ ಫೋಟೋಗೂ ಹಾಕೋಬಹುದು ಈ ರೀತಿ. ಸೊ ಪ್ರತಿಯೊಂದು ಮಲ್ಟಿಪರ್ಪಸ್ ಆಗಿರುತ್ತೆ. ನಿಮ್ಗೆ ಎಷ್ಟು ಸೈಜ್ ಬೇಕಂತಂದ್ರೆ ಅಷ್ಟು ಸೈಜು ಕಸ್ಟಮೈಸ್ ಆಗಿ ಮಾಡ್ಕೊಡ್ತೀವಿ, ಫಸ್ಟೇ ಹೇಳಿದ್ರೆ. ಬಾಳೆ ಗಿಡ ಇರುತ್ತೆ, ಬಾಳೆ ಗಿಡ ಜೋಡಿ 1000 ರುಪೀಸ್ ಇರುತ್ತೆ. ಇದು ಬಾಳೆ ಗಿಡ ಚುಚ್ಚೋದು 300 ರೂಪಾಯಿ ಇರುತ್ತೆ ಪೇರು. ಆಮೇಲೆ ಪ್ಲೇನ್ ಆರ್ಚ್ ಇರುತ್ತೆ. ನೀವು ನಿಮ್ಮ ಒರಿಜಿನಲ್ ಫ್ಲವರ್ಸ್ ಹಾಕೊಳ್ಳಕ್ಕೆ ಫೋಲ್ಡೇಬಲ್ ಆರ್ಚ್ ಇರುತ್ತೆ. ಈ ತರ ಇದಿರುತ್ತೆ, ಈ ತರ ಫೋಲ್ಡ್ ಮಾಡ್ಬೋದು. ಇದು ಡಿಟ್ಯಾಚಬಲ್ ಮಾಡ್ಬೋದು ಕೆಳಗಡೆ, ಇದನ್ನ ಫೋಲ್ಡ್ ಕೂಡ ಮಾಡ್ಬೋದು. ಫೋಲ್ಡ್ ಮಾಡ್ಬೋದು. ನಾವು ಬ್ಯಾಂಗ್ಳೂರಿಂದ MS ಕ್ರಿಯೇಷನ್
ಇದು HAL ಓಲ್ಡ್ ಏರ್ಪೋರ್ಟ್ ರೋಡು, ರಾಜೇಶ್ವರಿ ಥಿಯೇಟರ್ ಬ್ಯಾಕ್ ಸೈಡ್ ಇರುತ್ತೆ. ಈ ಮೇಳ 2026 ಮೇಳ ಜೂನ್ 19 ಇಂದ ಆಗಸ್ಟ್ 28ವರೆಗೂ ಇರುತ್ತೆ.